Hello everyone, welcome back to my YouTube channel. ಸೊ ಆಫ್ಟರ್ ಮೆನಿ ಡೇಸ್ ನಾನು ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಅಂದ್ಕೊಂಡೆ ಇವತ್ತು ಯಾಕೆ ನನ್ನ ಈವ್ನಿಂಗ್ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬಾರ್ದು ಅಂದ್ಬಿಟ್ಟು. ಸೊ ಈಗಷ್ಟೇ ನಾನು ನನ್ನ ಡ್ಯೂಟಿನ ಮುಗಿಸ್ಕೊಂಡು ಬಂದೆ. ಇಟ್ಸ್ ಅರೌಂಡ್ 6:30 ನಾವು. ಸೊ ಅದಾದಮೇಲೆ ನಾನು ಮನೇಲಿ ಏನೇನು ಮಾಡ್ತೀನಿ, ನನ್ನ ರೊಟೀನ್ ಹೇಗಿರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಎವ್ರಿ ಡೇ ನಾನು ಅರೌಂಡ್ 6 to 6:30ಗೆ ಮನೆಗೆ ರೀಚ್ ಆಗ್ತೀನಿ. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಯೋಗ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಅರೌಂಡ್ ಹಾಫ್ ಆನ್ ಅವರ್ ನಾನು ಯೋಗ ಮಾಡ್ತೀನಿ ಯೂಟ್ಯೂಬ್ ನೋಡಿಕೊಂಡು. ಸೊ ಆ ರೊಟೀನ್ನ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ. ಸೊ ಲೆಟ್ಸ್ ಸ್ಟಾರ್ಟ್ ಯೋಗ ನಾವು. ಸೊ ನಾನು ವೀಕ್ಲಿ 3 to 4 ಡೇಸು ಯೋಗ ಮಾಡ್ತೀನಿ. ಒಂದು 20 ಮಿನಿಟ್ಸ್ ಟು ಹಾಫ್ ಆನ್ ಅವರ್ ಯೋಗ ಮಾಡ್ತೀನಿ. ಅದು ಕೂಡ ನಾನು ಯೂಟ್ಯೂಬ್ನ ನೋಡಿಕೊಂಡು ಮಾಡೋದು. ಸೊ ಜಸ್ಟ್ ನಾನು 20 ಡೇಸ್ ಆಗಿದೆ ಅಷ್ಟೇ ಅನಿಸುತ್ತೆ ಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅಷ್ಟೊಂದು ಪರ್ಫೆಕ್ಟಾಗಿ ಪೋಸ್ಚರ್ಸ್ ಎಲ್ಲ ಬರ್ತಿಲ್ಲ, ಬಟ್ ಐ ಆಮ್ ಟ್ರೈಯಿಂಗ್. ಬಟ್ ರಿಸಲ್ಟ್ ಅಂತೂ ನನಗೆ ತುಂಬ ಚೆನ್ನಾಗಿ ಸಿಕ್ಕಿದೆ. ನಾನು 20 ಡೇಸ್ ಆದ್ರೂ ನನ್ನ ಬಾಡಿಲಿ ಐ ಥಿಂಕ್ ಐ ಲಾಸ್ಟ್ 1 or 1.5 kg weight, and it's very good for physical and mental health. I suggest all of you to do yoga at least minimum 3 to 4 days per week. ನಾನಿಲ್ಲಿ ಬಿಗಿನರ್ ಆಗಿರೋದ್ರಿಂದ ನಾನು ಸಿಂಪಲ್ ಸ್ಟೆಪ್ಸ್ನ ಆರ್ ಸಿಂಪಲ್ ಪೋಶ್ಚರ್ ಯೋಗನ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ಯಾವುದೇ ರೀತಿ ಕಾಂಪ್ಲಿಕೇಟೆಡ್ ಯೋಗನ ಮಾಡ್ತಿಲ್ಲ. ನಿಮಗೆ ಸ್ಟಾರ್ಟಿಂಗ್ ಟೈಮಲ್ಲಿ ಯಾವುದು ಈಸಿ ಆಗುತ್ತೆ ಅಥವಾ ಯಾವುದು ಈಸಿ ಸ್ಟೆಪ್ಸು, ಈಸಿ ಪೋಶ್ಚರ್ಸ್ ಅನಿಸುತ್ತೆ ಅದನ್ನು ಟ್ರೈ ಮಾಡಿ. ನೀವು ಒಂದೇ ಸಲ ತುಂಬ ಕಾಂಪ್ಲಿಕೇಟೆಡ್ ಆಗಿರೋ ಪೋಶ್ಚರ್ಸ್ ಎಲ್ಲನೂ ಟ್ರೈ ಮಾಡೋಕ್ಕೆ ಹೋದರೆ ಬಾಡಿ ಪೇಯ್ನ್ ಆಗುತ್ತೆ, ಬಾಡಿ ಟ್ವಿಸ್ಟ್ ಆಗೋದು, ಲೆಗ್ ಟ್ವಿಸ್ಟ್ ಆಗೋದು, ಹ್ಯಾಂಡ್ ಟ್ವಿಸ್ಟ್ ಆಗೋದು, ಇದೆಲ್ಲ ಆಗುತ್ತೆ. ಸೊ ಸ್ಟಾರ್ಟಿಂಗು ಟ್ರೈ ಮಾಡಬೇಕಾದ್ರೆ ನೀವು ಈಸಿ ಪೋಶ್ಚರ್ ಯೋಗನ ಟ್ರೈ ಮಾಡಿ. ಇದು ನನ್ನ ಸಜೆಷನ್ನು. ಸೊ ನೀವು ಯೋಗ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿ 1 or 2 ಡೇಸ್ ಬಿಗಿನಿಂಗಲ್ಲಿ ನಿಮಗೆ ಬಾಡಿ ಪೇಯ್ನ್ ಎಲ್ಲ ಬರುತ್ತೆ. ಸೊ ಯು ನೋ ನೀಡ್ ಟು ವರಿ, ಅದು ಹೋಗ್ತಾ ಹೋಗ್ತಾ ನಿಮ್ಮ ಬಾಡಿ ಅಡ್ಜಸ್ಟ್ ಆಗುತ್ತೆ. ಅದಾದಮೇಲೆ ನಾನು ಯೋಗ ಮಾಡಿ ಆದಮೇಲೆ ಇಲ್ಲಿ ತೋರಿಸ್ತಿದ್ದೀನಿ ನಿಮಗೆ ನಾನು ಎಷ್ಟು ಸ್ವೆಟ್ ಆಗಿದ್ದೀನಿ ಅಂದರೆ, ಯೂಶ್ವಲಿ ನಾನು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು, ಎಷ್ಟೇ ಬಿಸಿಲಿಗೆ ಹೋದರೂ ನನ್ನ ಬಾಡಿ ಅಷ್ಟು ಸ್ವೆಟ್ ಆಗಲ್ಲ. ಬಟ್ ಇದು ಫಸ್ಟ್ ಟೈಮ್ ನಾನು ಇಷ್ಟೊಂದು ಸ್ವೆಟ್ ಆಗಿರೋದು. ಅಂದರೆ ದಟ್ ಮೀನ್ಸ್ ನಾನು ಮಾಡ್ತಿರೋ ಯೋಗ ನನಗೆ ಎಫೆಕ್ಟಿವ್ ಆಗಿದೆ ಮತ್ತು ನನ್ನ ಬಾಡಿ ಡಿಟಾಕ್ಸಿಫೈ ಆಗ್ತಿದೆ ಅಂತ ಅರ್ಥ. ಹಾಗೆ ನಿಮಗೂ ಗೊತ್ತಿರುತ್ತೆ ಯೋಗ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದ್ಬಿಟ್ಟು. ಸೊ ನೀವು ಕೂಡ ಯೋಗ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ನಾನು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊತಿದ್ದೆ, ಬಟ್ ಲೇಸಿನೆಸ್ಸಿಂದ ಮಾಡ್ತಿರ್ಲಿಲ್ಲ. ಬಟ್ ಈ ಸಲ ಅಂದ್ಕೊಂಡಿದ್ದೀನಿ ನಾನು ಸ್ಟ್ರಿಕ್ಟಾಗಿ ಫಾಲೋ ಮಾಡಲೇಬೇಕು ಅಂದ್ಬಿಟ್ಟು. ನನಗೊಂಥರ ಯೋಗ ಮಾಡಿ ಆದಮೇಲೆ ರಿಲ್ಯಾಕ್ಸೇಷನ್ ಫೀಲ್ ಆಗ್ತಿತ್ತು, ಮೆಂಟಲಿ ಫಿಸಿಕಲಿ ರಿಲ್ಯಾಕ್ಸೇಷನ್ನು. ಇಟ್ಸ್ ಅ ಗುಡ್ ಥೆರಪಿ, ಇಟ್ಸ್ ಅ ಹೆಲ್ದಿ ಲೈಫ್ ಸ್ಟೈಲ್. ಇಟ್ ಈಸ್ ವೆರಿ ಗುಡ್ ಇಫ್ ಯು ಫಾಲೋ ಇಟ್ ಡೈಲಿ.
ಎಸ್. ಸೊ ಇವಾಗ ನಾನು ಯೋಗ ಮಾಡಿ ಮುಗಿಸ್ದೆ. ಅದಾದಮೇಲೆ ನಾನು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಫೇಸ್ ವಾಶನ್ನು ಮಾಡ್ಕೊಂಡು ತುಂಬ ಸ್ವೆಟ್ ಆಗಿದ್ದೆ. ಸೊ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಇವಾಗ ಕಿಚನಿಗೆ ಬಂದಿದ್ದೀನಿ. ಸೊ ಇಲ್ಲಿ ನಾನು ಮಾರ್ನಿಂಗು ಪಾತ್ರೆನ ವಾಶ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಜೋಡಿಸ್ಬೇಕು ಇವಾಗ. ಸೊ ನಾನು ಯೂಶ್ವಲಿ ಹೀಗೆ ಮಾಡೋದು, ಬೆಳಗ್ಗೆ ಪಾತ್ರೆ ವಾಶ್ ಮಾಡಿ ಇಟ್ಬಿಟ್ಟು ಹೋಗ್ಬಿಡ್ತೀನಿ, ನಂಗೆ ಟೈಮ್ ಇರಲ್ಲ ಜೋಡ್ಸೋಕ್ಕೆ ಅಂದ್ಬಿಟ್ಟು. ಸಂಜೆ ಬಂದ್ಬಿಟ್ಟು ನಾನು ಪಾತ್ರೆ ಜೋಡಿಸೋದು. ಸೊ ಇವಾಗ ಬನ್ನಿ, ಯಾಕೋ ನನಗೆ ತುಂಬ ಹೊಟ್ಟೆ ಹಸಿತಿದೆ, ಒಂದು ಗ್ಲಾಸ್ ಹಾಲು ಮಾಡ್ಕೊಂಡು. ಸೊ ನಾನಿಲ್ಲಿ ಹಾಲು ಕಾಯಿಸ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಿಚನಿಗೆ ಬಂದೆ. ನಾನು ಮತ್ತು ಹಸ್ಬೆಂಡ್ ಕೂಡ ಇಬ್ಬರೂ ಒಂದೊಂದು ಗ್ಲಾಸ್ ಹಾಲು ಕಾಯಿಸ್ಕೊಂಡು ಕುಡಿತೀವಿ ಸಂಜೆ ಡ್ಯೂಟಿಯಿಂದ ಬಂದಮೇಲೆ. ಅದೊಂಥರ ಇಬ್ಬರಿಗೂ ಹ್ಯಾಬಿಟ್ ಆದಂಗೆ ಆಗ್ಬಿಟ್ಟಿದೆ, ಡೈಲಿ ಹಾಲು ಕುಡಿಲೇಬೇಕು. ಸಕ್ಕರೆ ತೊಗೊಂಬರ್ತೀವಿ. ನಾನು ವರ್ಕ್ ಮುಗಿಸ್ಕೊಂಡು ಬರ್ತೀನ. ಅದಾದಮೇಲೆ ನನಗೆ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಬೇಜಾರು ಅನ್ನಿಸ್ತಿರುತ್ತೆ, ತುಂಬ ಲೇಜಿನೆಸ್ ಫೀಲ್ ಆಗ್ತಿರುತ್ತೆ ನನಗೆ. ಆದ್ರೂ ಹಿಂಸೆಯಿಂದ ಹಾಲು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ನನಗೆ ಮನೆ ಕೆಲಸ ಮಾಡೋದು ಅಂದರೆ ಲೇಜಿನೆಸ್ಸು. ಆಚೆ ಕಡೆಗೆ ಏನು ಬೇಕಾದರೂ ಕೆಲಸ ಮಾಡು, ಎಷ್ಟೊತ್ತಿಗೆ ಬೇಕಾದರೂ ಡ್ಯೂಟಿ ಮಾಡು, ಎಷ್ಟೊತ್ತಿಗೆ ಬೇಕಾದರೂ ಮನೆಗೆ ಬಾ, ಏನು ಅನಿಸಲ್ಲ. ಬಟ್ ನಾನು ಮನೆಗೆ ಬಂದು ಈ ಕಿಚನ್ನಲ್ಲಿ ಕೆಲಸ ಮಾಡು ಅಂದರೆ ನನಗೆ ಆಗೋದೇ ಇಲ್ಲ. ಇಟ್ಸ್ ಅ ವೆರಿ ಬೋರಿಂಗ್ ಟಾಸ್ಕ್ ಫಾರ್ ಮೀ ಟು ಡೂ ಆಲ್ ದೀಸ್ ಥಿಂಗ್ಸ್ ಇನ್ ಕಿಚನ್. ಐ ಹೇಟ್ ಕಿಚನ್. ಸೊ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ನಾನು ಹಾಲು ಕಾಯಿಸ್ಕೊಳ್ಳೋಕ್ಕೆ ಅಂತ ಕಿಚನಿಗೆ ಬಂದೆ ಅಲ್ವಾ. ನನಗೆ ಹಾಗೇ ಎಂಟಿ ಹಾಲನ್ನ ಕುಡಿಯೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಅಂದರೆ ಹಾಲು ಜೊತೆಗೆ ನಾನು ಗುಡ್ಡೆ ಬಿಸ್ಕೆಟ್ನ ಮಿಕ್ಸ್ ಮಾಡಿಕೊಂಡು ಕುಡಿಯೋದು. ಅದನ್ನು ಹೆಚ್ಕೊಂಡು ತಿನ್ನಲ್ಲ ಆ್ಯಕ್ಚುಲಿ. ನಾನು ಹಾಲಲ್ಲಿ 2 ಬಿಸ್ಕೆಟ್ನ ಹಾಕ್ಬಿಟ್ಟು ಸೋಕ್ ಮಾಡೋಕ್ಕೆ ಬಿಡ್ತೀನಿ ಒಂದು 2 ಮಿನಿಟ್ಸು. ಅದಾದಮೇಲೆ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುಡಿದ್ರೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಟೇಸ್ಟ್. ನಂಗೆ ತುಂಬ ಇಷ್ಟ. ಸೊ ಅದೇ ಥರ ಹ್ಯಾಬಿಟ್ನ ನನ್ನ ಹಸ್ಬೆಂಡ್ಗೂ ಕೂಡ ಕಲಿಸಿದ್ದೀನಿ. ಇಬ್ಬರು ಗುಡ್ಡೆ ಬಿಸ್ಕೆಟ್ನ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕುಡಿತೀವಿ. ಅದೊಂಥರ ಪ್ರಾಕ್ಟೀಸ್ ಆಗಿದೆ ನಮಗೆ. ನೋಡಿ, ಇಲ್ಲಿ ನೀವು ನೋಡ್ಬೋದು. ಸೊ ನಾನು ಹೇಳ್ದಂಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಸುಮ್ಮನೆ ಹೇಳ್ತಿಲ್ಲ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂದ್ಬಿಟ್ಟು. ಸೊ ಹಾಲು ಕುಡ್ದಾದ್ಮೇಲೆ ನಾನು ಇಲ್ಲಿ ಕಿಚನಲ್ಲಿ ರೈಸ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಯೂಶ್ವಲಿ ಏನು ಮಾಡ್ತೀನಿ ಅಂದರೆ, ನಾನು ಮಾರ್ನಿಂಗೇ ಸಾಂಬಾರು ಮಾಡಿ ಇಟ್ಬಿಟ್ಟು ಹೋಗಿರ್ತೀನಿ. ಸಂಜೆ ಬಂದು ಅಗೇನ್ ನನಗೆ ಬೋರ್ ಆಗಿರುತ್ತೆ, ಕಿಚನಿಗೆ ಬರೋಕ್ಕೆ ಇಷ್ಟ ಆಗಲ್ಲ ಅಂದ್ಬಿಟ್ಟು. ಸೊ ಮಾರ್ನಿಂಗ್ ಸಾಂಬಾರು ಮಾಡಿರ್ತೀನಿ, ನೈಟ್ ಬಂದ್ಬಿಟ್ಟು ಜಸ್ಟ್ ನಾನು ರೈಸಿಗೆ ಇಟ್ಬಿಟ್ಟು ಊಟ ಮಾಡ್ತೀವಿ ಅಷ್ಟೇ. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ರೆ ನೀವು ನಮ್ಮದು ಸ್ಮಾಲ್ ಕಿಚನ್ ಕಾಣಿಸ್ತಿದೆ ನಿಮಗೆ. ಇಟ್ಸ್ ಅ ವೆರಿ ಸ್ಮಾಲ್ ಸ್ಪೇಸ್. ಸೊ ರೈಸ್ ಮಾಡಿ ಆದಮೇಲೆ ನಾನು ನಾಳೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ನೀರು ದೋಸೆಗೆ ನಾನು ಅಕ್ಕಿನ ನೆನೆ ಹಾಕ್ತಿದ್ದೀನಿ ಇಲ್ಲಿ. ಆ್ಯಂಡ್ ನೀರು ದೋಸೆನ ನಾನು ಮಾಡ್ತಿರೋದು ಫಸ್ಟ್ ಟೈಮು. ನಮ್ಮ ಕಾಲೇಜಲ್ಲಿ ನನ್ನ ಕೊಲೀಗ್ಸು ಮತ್ತು ನನ್ನ ಫ್ರೆಂಡ್ಸು ಹೇಳ್ಕೊಟ್ರು ನನಗೆ ನೀರು ದೋಸೆ ಮಾಡೋದು ಹೆಂಗೆ ಅಂದ್ಬಿಟ್ಟು. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಜಸ್ಟ್ 1 ನಿಮಿಷದಲ್ಲಿ ಹೇಳ್ತೀನಿ ಹೆಂಗೆ ಮಾಡೋದು ಅಂದ್ಬಿಟ್ಟು ನೀರು ದೋಸೆನ. ಸೊ ಇಲ್ಲಿ ನಾನು 2 ಗ್ಲಾಸಸ್ ಆಫ್ ರೈಸ್ನ ಸೋಕ್ ಮಾಡೋಕ್ಕೆ ಇಡ್ತಿದ್ದೀನಿ. ಓವರ್ ನೈಟ್ ಸೋಕ್ ಮಾಡ್ತೀನಿ. ಅದನ್ನು ಮಾರ್ನಿಂಗು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋದು. ರುಬ್ಬಬೇಕಾದ್ರೆ ನಾವು ಸ್ವಲ್ಪ ತೆಂಗಿನಕಾಯಿ ಮತ್ತು ಜೀರಿಗೆನ ಹಾಕ್ಕೊಂಡು ರುಬ್ಬಬೇಕಷ್ಟೆ. ಅದಾದಮೇಲೆ ಹಿಟ್ಟನ್ನು ತುಂಬ ತೆಳು ಮಾಡಿಕೊಂಡು ನಾವು ದೋಸೆನ ಹಾಕಿದ್ರೆ ನೀರು ದೋಸೆ ರೆಡಿ ಆಗುತ್ತೆ. ಸೊ ನಾನು ಹೇಳ್ದಂಗೆ ನಾನು ಕೂಡ ಫಸ್ಟ್ ಟೈಮು ಟ್ರೈ ಮಾಡ್ತಿದ್ದೀನಿ. ಓಕೆ, ಅದಾದಮೇಲೆ ನಾನಿಲ್ಲಿ ನಾಳೆಗೆ ತಿನ್ನೋಕ್ಕೆ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ನ ಸೋಕ್ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೀನಿ.
ಸೊ ಇಲ್ಲೂ ಕೂಡ ನಾನು ಡ್ರೈ ಫ್ರೂಟ್ಸ್ನ ಓವರ್ನೈಟು ಸೋಕ್ ಮಾಡಿ ಇಡ್ತೀನಿ. ಅದನ್ನು ಮಾರ್ನಿಂಗ್ ಎದ್ದ ತಕ್ಷಣ ಗ್ರೈಂಡ್ ಮಾಡಿಕೊಂಡು ನಾನು ಮತ್ತು ಹಸ್ಬೆಂಡ್ ಇಬ್ಬರೂ ಒಂದೊಂದು ಗ್ಲಾಸ್ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ನ ಕುಡಿತೀವಿ. ಮಾರ್ನಿಂಗ್ ಕುಡಿತೀವಿ, ಇಲ್ಲ ಮಾರ್ನಿಂಗ್ ನಮಗೆ ಕುಡಿಯೋದಕ್ಕೆ ಟೈಮ್ ಆಗಿಲ್ಲ ಅಂದರೆ ಸಂಜೆ ಬಂದ್ಬಿಟ್ಟು ಕುಡಿತೀವಿ. ಸೊ ಓಕೆ, ಇವಾಗ ನಾನು ನಿಮಗೆ ನನ್ನ ಸ್ಕಿನ್ ರೊಟೀನ್ ನನ್ನ ಸ್ಕಿನ್ ಕೇರ್ನ ನಾನು ಹೇಗೆ ಮಾಡ್ಕೊತೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಾನು ಫೇಸ್ ಸ್ಕ್ರಬ್ನ ಯೂಸ್ ಮಾಡ್ತೀನಿ. ಇದನ್ನು ನಾನು ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡ್ತೀನಿ. ಇಲ್ಲ ಮರ್ತೋಗ್ಬಿಟ್ಟೆ ಅಂದರೆ ವೀಕ್ಲಿ 1 ಟೈಮ್ ಆದರೂ ಯೂಸ್ ಮಾಡ್ತೀನಿ, ಸಮ್ ಟೈಮ್ ಯೂಸ್ ಮಾಡೋದಿಲ್ಲ. ಬಟ್ ನೀವು ವೀಕ್ಲಿ 2 to 3 ಟೈಮ್ಸ್ ಈ ಸ್ಕ್ರಬ್ನ ಯೂಸ್ ಮಾಡಿದ್ರೆ ರಿಸಲ್ಟು ತುಂಬ ಚೆನ್ನಾಗಿರುತ್ತೆ. ಫೇಸ್ ಸ್ಕ್ರಬ್ ದಿಸ್ ಇಸ್ ಫ್ರಮ್ ಎವರ್ ಯೂತ್ ನ್ಯಾಚುರಲ್ಸ್ ವಾಲ್ನಟ್ ಫೇಸ್ ಸ್ಕ್ರಬ್ ಆಗಿರುತ್ತೆ. ಇದರಿಂದ ಏನು ಬೆನಿಫಿಟ್ ಅಂದರೆ ನಮ್ಮ ಫೇಸಲ್ಲಿ ಏನಾದರೂ ಡೆಡ್ ಸೆಲ್ಸ್ ಇದ್ದರೆ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಏನಾದರೂ ಇದ್ದರೆ ನೋಸ್ ಹತ್ರ, ಆ್ಯಂಡ್ ವೈಟ್ ಹೆಡ್ಸ್ ಏನಾದರೂ ಇದ್ದರೆ, ಆರ್ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ದರೆ ಲಿಪ್ ಸೈಡಲ್ಲಿ ಅವ್ರು ಎಲ್ಲಾದರೂ ಡಾರ್ಕ್ ಸ್ಪಾಟ್ಸ್ ಇತ್ತು ಅಂದರೆ ಈ ಫೇಸ್ ಸ್ಕ್ರಬ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ. ಸೊ ನಾನು ಇದನ್ನು ಅರೌಂಡ್ 5 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. ನನಗೆ ರಿಸಲ್ಟ್ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್. ಸೊ ಬನ್ನಿ ಇವಾಗ ನಾನು ನಿಮಗೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಫೇಸ್ ಸ್ಕ್ರಬ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನೀವು ಕಣ್ಣು ಸುತ್ತ ಸ್ವಲ್ಪ ಜಾಗ ಬಿಟ್ಬಿಟ್ಟು ನೀವು ಈ ಸ್ಕ್ರಬ್ನ ಅಪ್ಲೈ ಮಾಡಬೇಕು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಬಿಕಾಸ್ ಕಣ್ಣು ಸೆನ್ಸಿಟಿವ್ ಏರಿಯಾ ಅಲ್ವಾ, ಅದಕ್ಕೆ ನಾವು ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ನಾನು ಹೇಳ್ತಿರೋದು. ಅದು ಬಿಟ್ಟು ಇನ್ನು ಬೇರೆ ಎಲ್ಲ ಕಡೆ ಫೇಸಲ್ಲಿ ನೀಟಾಗಿ ಸ್ವಲ್ಪ ಟೈಮ್ ತೊಗೊಂಡು ಒಂದು 5 to 10 ಮಿನಿಟ್ಸ್ ಟೈಮ್ ತೊಗೊಂಡು ನೀವು ನೀಟಾಗಿ ಮಸಾಜ್ ಮಾಡ್ಕೊತ ಫೇಸ್ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೀಟಾಗಿ ಸ್ಕ್ರಬ್ನ ಅಪ್ಲೈ ಮಾಡಿ ಆದಮೇಲೆ ಅಗೇನ್ ನೀವು ಅದು ಡ್ರೈ ಆಗೋಕ್ಕೆ ಅಂದ್ಬಿಟ್ಟು ಒಂದು 15 to 20 ಮಿನಿಟ್ಸು ಟೈಮ್ ಕೊಡಬೇಕು. 15 to 20 ಮಿನಿಟ್ಸು ಟೈಮ್ ಕೊಟ್ಟು ಆದಮೇಲೆ ಮತ್ತೆ ನೀವು ಫೇಸ್ ವಾಶ್ ಮಾಡೋಕ್ಕೆ ಹೋಗಬೇಕು. ಸೊ ಆವಾಗ ಫೇಸ್ ವಾಶ್ ಮಾಡೋ ಟೈಮಲ್ಲಿ ನೀವು ಯಾವುದೇ ಥರ ಸೋಪ್ ಆಗಲಿ ಇಲ್ಲ ಫೇಸ್ ವಾಶ್ ಆಗಲಿ ಯೂಸ್ ಮಾಡಬಾರ್ದು. ಜಸ್ಟ್ ನೀರನ್ನ ಅಪ್ಲೈ ಮಾಡಿಕೊಂಡು ಆ ನೀರನ್ನ ಅಪ್ಲೈ ಮಾಡ್ಕೊಳ್ಳೋ ಟೈಮಲ್ಲೂ ಕೂಡ ನೀವು ಆದಷ್ಟು ಫೇಸ್ನ ಮಸಾಜ್ ಮಾಡಿ ಫೇಸ್ ಸ್ಕ್ರಬ್ನ ರಿಮೂವ್ ಮಾಡ್ಕೊಬೇಕು. ಅದಾದಮೇಲೆ ರಿಸಲ್ಟ್ ಹೆಂಗಿರುತ್ತೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಿರೋದು ನನ್ನ ಫೇಸ್ ಯಾವ ರೀತಿ ಕಾಣಿಸ್ತಿದೆ ಅಂದ್ಬಿಟ್ಟು. ಸೊ ನನಗೇನೋ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನನ್ನ ಫೇಸ್ ಟೆಕ್ಸ್ಚರ್ ಕೂಡ ಸ್ಮೂತ್ ಅನ್ನಿಸ್ತಿತ್ತು. ನನಗೆ ಯಾವುದೇ ಥರದ್ದು ಡಾರ್ಕ್ ಸ್ಪಾಟು ಅದು ಯಾವುದು ಕಾಣಿಸ್ತಿರ್ಲಿಲ್ಲ ನನಗೆ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಫೇಸ್ ಸ್ಕ್ರಬ್. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ನನ್ನ ಫೇಸ್ ವಾಶ್ನ ಮುಗಿಸ್ಕೊಂಡು ನಾನು ಮತ್ತು ಹಸ್ಬೆಂಡ್ ಇಬ್ಬರೂ ಊಟ ಮಾಡಿ ಮಲ್ಕೊಂಡ್ವಿ. ಸೊ ಎವ್ರಿ ಡೇ ಆಲ್ಮೋಸ್ಟ್ ನನ್ನ ರೊಟೀನ್ ಹೀಗೆ ಇರುತ್ತೆ. ಐ ಹೋಪ್ ನಿಮಗೆ ನನ್ನ ಡೈಲಿ ರೊಟೀನ್ ಈವ್ನಿಂಗ್ ರೊಟೀನ್ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.